ಡಿ ಫ್ರೆಂಡ್ಸ್, ವೆಲ್ಕಮ್ ಟು ತೆದರ್ಡೆಫಿ. ಇದೊಂದು ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ರೀಸೆಂಟಾಗಿ ವರ್ಲ್ಡ್ ವೈಡಲ್ಲಿ ಲಾಂಚ್ ಆಗಿರುವಂಥ ಪ್ರೋಗ್ರಾಮ್. ಈ ಒಂದು ತೆದರ್ಡೆಫಿ ಪ್ರೋಗ್ರಾಮ್ನ ನಾವು ನೋಡಿದಾಗ ಇದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಆ್ಯಂಡ್ ಸ್ಕೇಲಬಲ್ USDT ನಮಗೆ ಹೀಲ್ಡ್ ಸಿಗುತ್ತೆ, ಡೈಲಿ ಇನ್ಕಮ್ ಸಿಗುತ್ತೆ ಇದರಲ್ಲಿ, ಆ್ಯಂಡ್ 100% ಟ್ರಾನ್ಸ್ಪರೆಂಟ್ ಇರುತ್ತೆ ಆ್ಯಂಡ್ ಕಮ್ಯುನಿಟಿ ಡ್ರೈವನ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ತೆದರ್ಡೆಫಿ ಇನ್ ಒನ್ ಲುಕ್ಕಲ್ಲಿ ನಾವು ನೋಡಿದಾಗ ಇದೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಡ್ರೈವನ್ USDT ಈಲ್ಡ್ ಪ್ರೋಗ್ರಾಮ್ ಆಗಿದೆ. ಸೊ ಫಿಕ್ಸೆಡ್ 25 ದಿನದ ಒಂದು ಪ್ರೋಗ್ರಾಮಿಂಗ್ ಇರುತ್ತೆ. ಸೊ ನಾವು ಹಾಕಿರುವಂಥ ಡೆಪಾಸಿಟ್ 25 ಡೇಸ್ ತನಕ ನಮಗೆ ನಮ್ಮ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ ಡೈಲಿ ROI 1% to 2%, ಕ್ಯಾಪಿಟಲ್ 4% ಈ ಪ್ರೋಗ್ರಾಮಲ್ಲಿ ನಾವು ತೊಗೊಬೋದು. ಡೈಲಿ ವಿಡ್ರಾಲ್ಸ್ ಇರುತ್ತೆ, $1 ಮಿನಿಮಮ್ ವಿಡ್ರಾಲ್ಸ್ ತೊಗೊಬೋದು. ಹಾಗೆಯೇ ಡೈಲಿ ಈ ಒಂದು ಇನ್ಕಮ್ ಕೂಡ ಜನ್ರೇಟ್ ಆಗುತ್ತೆ. ಪ್ರತಿದಿನ 7 PM ಒಂದು UTC ಟೈಮಲ್ಲಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಹಾಗೆ ಲೆವೆಲ್ ಇನ್ಕಮ್ ಕೂಡ ನಾವು ತೊಗೊಬೋದು. 20 ಲೆವೆಲ್ಸ್ ರೆಫರಲ್ ಸಿಸ್ಟಮ್ ಕೂಡ ಇದೆ ಆ್ಯಂಡ್ 7 ಲೆವೆಲ್ ರ್ಯಾಂಕ್ ಇನ್ಕಮ್ ಕೂಡ ನಾವು ತೊಗೊಬೋದು. ಈ ಒಂದು ಬಿಸ್ನೆಸ್ ಪ್ಲ್ಯಾನ್ನ ನಾವು ನೋಡಿದಾಗ 5 ಪ್ಯಾಕೇಜಸ್ ಇದೆ ಇದರಲ್ಲಿ. ಸೊ ಈ ಪ್ರತಿಯೊಂದು ಪ್ಯಾಕೇಜಸ್ ನಾವು ಯಾವುದೇ ಬೈ ಮಾಡಿದ್ರು ಮಿನಿಮಮ್ $1 $5,000 ತನಕ, $50,000 ತನಕ ಕೂಡ ನಾವು ಡೆಪಾಸಿಟ್ ಮಾಡ್ಬೋದು. ಸೊ ಪ್ರತಿ ಒಂದು ಡೆಪಾಸಿಟಲ್ಲೂ ನಮಗೆ ಡೈಲಿ ಕ್ಯಾಪಿಟಲ್ 4% ಆ್ಯಂಡ್ ROI ಅನ್ನೋದು ನಮ್ಮ ಒಂದು ಡೆಪಾಸಿಟ್ ಅಮೌಂಟ್ ಮೇಲೆ ಅಪ್ ಟು 2% ತನಕ ನಮಗೆ ಡೈಲಿ ಕಂಪನಿ ROI ಕೊಡುತ್ತೆ. ಇದು ಪ್ರತಿದಿನ ನಾವು ವಿಡ್ರಾಲ್ ಮಾಡ್ಬೋದು, ಇಲ್ಲ ಅಂತಂದರೆ ಕಾಂಪೌಂಡಿಂಗ್ ಕೂಡ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ. ನಾವು $1 ಇಂದ $500 ಒಳಗಡೆ ಡೆಪಾಸಿಟ್ ಮಾಡಿದ್ರೆ ನಮಗೆ 4% ಡೈಲಿ ಕ್ಯಾಪಿಟಲ್ ರಿಟರ್ನ್ ಸಿಗುತ್ತೆ. ಹಾಗೆ ಡೈಲಿ ROI ನಮಗೆ 1% ಸಿಗುತ್ತೆ. ಟೋಟಲ್ ನಾವು ಓವರಾಲ್ ನೋಡಿದಾಗ 5% ಇರುತ್ತೆ. $100 ಅಂದರೆ $500 to $1,000 ಒಳಗೆ ಮಾಡಿದ್ರೆ ಡೈಲಿ ಕ್ಯಾಪಿಟಲ್ 4%, ಡೈಲಿ ROI 1.25% ತನಕ ಸಿಗುತ್ತೆ. ಡೈಲಿ ನಮಗೆ ಟೋಟಲ್ 5.25% ತನಕ ನಾವು ಇನ್ಕಮ್ನ ಅರ್ನ್ ಮಾಡ್ಬೋದು. ಅಪ್ ಟು 6% ಡೈಲಿ ನಾವು ನಮ್ಮ ಕ್ಯಾಪಿಟಲ್ ಜೊತೆಗೆ ಪ್ರಾಫಿಟ್ನ ಡೈಲಿ ಕಂಪನಿ ಕೊಡುತ್ತೆ. ಅದನ್ನು ನಾವು ರೀಕಾಂಪೌಂಡಿಂಗ್ ಯೂಸ್ ಮಾಡ್ಕೊಬೋದು, ಕಾಂಪೌಂಡಿಂಗ್ ಪರ್ಪಸ್ ಡೈಲಿ ಕೂಡ ವಿಡ್ರಾಲ್ ಮಾಡ್ಬೋದು. ಹಾಗೆಯೇ ಈ ಒಂದು 15 ಲೆವೆಲ್ ತನಕ 20 ಲೆವೆಲ್ ತನಕ ಈ ಒಂದು ಪ್ರೋಗ್ರಾಮಲ್ಲಿ ನಾವು ಇನ್ಕಮ್ನ ಅರ್ನಿಂಗ್ಸ್ ಮಾಡ್ಬೋದು. ಈ ಒಂದು 20 ಲೆವೆಲ್ ಓಪನ್ ಆಗಬೇಕು ಅಂದರೆ ನಾವು 5 ಜನ ಡೈರೆಕ್ಟ್ ಸ್ಪಾನ್ಸರ್ ವಿತ್ $100 ನಾವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ರೆ ಪ್ರತಿಯೊಂದು ಲೆವೆಲಲ್ಲೂ ಕೂಡ 20 ಲೆವೆಲ್ ತನಕ ನಾವು ಇನ್ಕಮ್ನ ತೊಗೊಬೋದು. 20 ಲೆವೆಲ್ ಇನ್ಕಮ್ನ ನಾವು ನೋಡಿದಾಗ ಫಸ್ಟ್ ಲೆವೆಲಲ್ಲಿ ನಮಗೆ 1.50% ಸಿಗುತ್ತೆ. ಹಾಗೆಯೇ ಸೆಕೆಂಡ್ ಲೆವೆಲಲ್ಲಿ 1.25%, ಥರ್ಡ್ ಲೆವೆಲಿಂದ 10 ಲೆವೆಲ್ ತನಕ 1% ಸಿಗುತ್ತೆ. ಹಾಗೆಯೇ 11 ಲೆವೆಲಿಂದ 15ನೇ ಲೆವೆಲ್ ತನಕ 0.5% ಸಿಗುತ್ತೆ. 16ನೇ ಲೆವೆಲಿಂದ 20ನೇ ಲೆವೆಲ್ ತನಕ ನಮಗೆ 0.25% ಸಿಗುತ್ತೆ. ಇದು ಪ್ರತಿಯೊಂದು ಡೆಪಾಸಿಟ್, ಹೊಸ ಡೆಪಾಸಿಟ್ ಆದಾಗ, ನ್ಯೂ ಡೆಪಾಸಿಟ್ ಆದಾಗ ನಮಗೆ ಬರುವಂಥ ಒಂದು ಕಮಿಷನ್. ಹಾಗೆಯೇ ಕಾಂಪೌಂಡಿಂಗ್ ಆಗಿರುವಂಥದ್ದು ಕೂಡ ಪ್ರತಿಯೊಂದು ಕಾಂಪೌಂಡಿಂಗಲ್ಲೂ ಯೂಸ್ ಮಾಡಿದಾಗ ನಮಗೆ ಏನು ಕಮಿಷನ್ ಜನ್ರೇಟ್ ಆಗುತ್ತೆ ಈ ಲೆವೆಲ್ ಇನ್ಕಮಲ್ಲಿ ನಾವು ತೊಗೊಬೋದು. ಆ್ಯಂಡ್ ನಮ್ಮ ಒಂದು ಏನೋ ಪ್ರತಿಯೊಂದು ಡೆಪಾಸಿಟ್ ಆದಾಗಲೂ ಕೂಡ ನಮಗೆ ಲೆವೆಲ್ 1ರಿಂದ ಲೆವೆಲ್ 20 ತನಕ ಇನ್ಕಮ್ ತೊಗೊಬೋದು. ಹಾಗೆಯೇ ಈ ಪ್ಲಾಟ್ಫಾರ್ಮಲ್ಲಿ ನಮಗೆ ಎಕ್ಸ್ಟ್ರಾ ಇನ್ಕಮ್ ಕೂಡ ಕೊಡುತ್ತೆ ಕಂಪನಿ. ಅಂದರೆ ಮಿನಿಮಮ್ ನಾವು ಒಂದು $50 ಇಂದ $100 ಒಳಗಡೆ ಆಕ್ಟಿವೇಶನ್ ಮಾಡಿದ್ರೆ ನಮಗೆ $5 ಕಂಪನಿ ಆನ್ಬೋರ್ಡಿಂಗ್ ಬೋನಸ್ ಅಂತ ಕೊಡುತ್ತೆ. ಹಾಗೆಯೇ $100 ಮೇಲೆ ಡೆಪಾಸಿಟ್ ಆದರೆ ಡೈರೆಕ್ಟ್ ಸ್ಪಾನ್ಸರಲ್ಲಿ ನಮಗೆ $10 ಕಂಪನಿ ರೆಫರಲ್ ಬೋನಸ್ ಕೂಡ, ಆನ್ಬೋರ್ಡಿಂಗ್ ಬೋನಸ್ ಅಂತ ಕೊಡುತ್ತೆ. ಇದನ್ನು ನಾವು ಕಾಂಪೌಂಡಿಂಗ್ ಪರ್ಪಸ್ ಕೂಡ ಯೂಸ್ ಮಾಡ್ಕೊಬೋದು ಸಿಸ್ಟಮಲ್ಲಿ. ಹಾಗೆಯೇ ಲೀಡರ್ಶಿಪ್ ಇನ್ಕಮನ್ನು ನೋಡಿದಾಗ ನಾವಿಲ್ಲಿ ಇನ್ವೈಟರಿಂದ ಕ್ರೌನ್ ಸ್ಟಾರ್ ತನಕನೂ ಲೀಡರ್ಶಿಪ್ ಇನ್ಕಮು ಕೂಡ ಕಂಪನಿಯಲ್ಲಿ ತೊಗೊಬೋದು. 7 ಲೀಡರ್ಶಿಪ್ ಪ್ರೋಗ್ರಾಮ್ ಇದೆ. ಇನ್ವೈಟರ್, ಪ್ರಮೋಟರ್, ಲೀಡರ್, ಪಾರ್ಟ್ನರ್, ಸ್ಟಾರ್, ರಾಯಲ್ ಸ್ಟಾರ್ ಆ್ಯಂಡ್ ಕ್ರೌನ್ ಸ್ಟಾರ್ ತನಕ. ಈ ಒಂದು ನಮ್ಮ ಟೀಮ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಟೀಮ್ನ ಟರ್ನ್ ಓವರ್ ಮೇಲೆ ನಮಗೆ ಈ ಕಮಿಷನ್ ROI ಅನ್ನೋದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ವೈಟರ್ ರ್ಯಾಂಕ್ ತೊಗೊಂಡಾಗ ಟೀಮ್ನ ಒಂದು ROI 0.5%, ನಮಗೆ ಕಮಿಷನ್ ಸಿಗುತ್ತೆ ROI ಮೇಲೆ. ಈ ಒಂದು ಕ್ರೈಟೇರಿಯಾ ರಿಕ್ವೈರ್ಮೆಂಟ್ಸ್ ಏನಪ್ಪ ಅಂತ ನೋಡಿದಾಗ 50 ಜನ ನಾವು ಟೀಮ್ ಮೆಂಬರ್ಸ್ ಜಾಯಿನ್ ಮಾಡಿರಬೇಕು. $2,500 USDT ಆ್ಯಕ್ಟಿವೇಟ್ ಆಗಿ ನಮ್ಮ ಟೀಮಲ್ಲಿ ಡೆಪಾಸಿಟ್ ಆಗಿರಬೇಕು. ಆವಾಗ ನಮ್ಮ ಟೀಮ್ನಲ್ಲಿ ಬರುವಂಥ ಇನ್ಕಮಲ್ಲಿ 0.5% ನಮಗೆ ROI ಕೂಡ ಜನ್ರೇಟ್ ಆಗುತ್ತೆ. ಹಾಗೆಯೇ ಪ್ರಮೋಟರ್ ರ್ಯಾಂಕ್ಗೆ 1%, ಲೀಡರ್ಸ್ ರ್ಯಾಂಕಿಗೆ 1.5%, ಪಾರ್ಟ್ನರ್ ರ್ಯಾಂಕಿಗೆ 2%, ಸ್ಟಾರ್ಗೆ 3%, ರಾಯಲ್ ಸ್ಟಾರ್ 4%, ಕ್ರೌನ್ ಸ್ಟಾರ್ಗೆ 5%. 2,500